ರಾಜೇಶ್ವರಿ ಶೃಂಗೇರಿ ಶಾರದೆ ಕೊಲ್ಲೂರ ಮೂಕಾಂಬೆ ಎಲ್ಲರ ಕಾಪಾಡು ನಮ್ಮೂರ ದೇವತೆ ಲೋಕಲೀಲಾ ವಿಲಾಸ ವಿಲೋಲೆ ಶಾಂಭವಿ ಶಂಕರಿ ಶಾರದೆ ಶ್ರೀ ಗೌರಿ ಕೋಟಿ ಕೋಟಿ ಬ್ರಹ್ಮಾಂಡ ಜನನಿ ಕೋಟಿ ಕೋಟಿ ಬ್ರಹ್ಮಾಂಡ ಜನನಿ ಮಾಧುರ್ಯ ವಾಣಿ ಜೈ ಮಾತಾ ಜೈ ಜೈ ಮಾತಾ ವಿಕಾಸ ಪ್ರಕಾಶ ಎಲ್ಲ ನಿನ್ನ ನೀರೇ ಶ್ರೀ ಮಾತಾ ಲೋಕ ಮಾತಾ ಎಂತ ನಿನ್ನಂದ ಎಂತ ಆನಂದ ವೀರ ಸಾಮ್ರಾಜ್ಯ ರಾಜೇಶ್ವರಿ ಯೋಗ ಮಾಯಾ ಮಹಾಮಂತ್ರ ಪೀತೆ ರಾಗಿಣಿ ರಂಜಿಣಿ ಸಂಗೀತ ಮಾತೆ ಪಾಹಿ ಪಾಹಿ ಶ್ರೀದೇವಿ ಲಲಿತೆ ಪಾಹಿ ಪಾಹಿ ಶ್ರೀದೇವಿ ಲಲಿತೆ ಸೌಭಾಗ್ಯದಾತೆ ಜೈ ಮಾತಾ ಜೈ ಜೈ ಮಾತಾ ವಿಲಾಸ ವಿನೋದ ಚಿರಾನಂದ ಮೂರ್ತೆ ಶ್ರೀ ಮಾತಾ ಲೋಕ ಮಾತಾ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಈ ವಿಡಿಯೋ ಬಂದು ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ ಅವರ್ ಸ್ಕೂಲ್. ಸೊ ನಮ್ಮ ಸ್ಕೂಲಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ನಾನು ಇವತ್ತು ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಲೇಟ್ ಆಯಿತು, ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಲೇಟಾಗಿ ಆಗ್ತಿದ್ದೀನಿ. ಇಲ್ಲಿ ನಾನು ಡ್ಯಾನ್ಸ್ ಎಲ್ಲನೂ ಹಾಡುಗಳನ್ನೆಲ್ಲ ನಾನು ಇಲ್ಲಿ ಆಗ್ತಾಯಿಲ್ಲ, ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಗೊತ್ತು ನಿಮಗೆ ಕಾಪಿರೈಟ್ಸ್ ಆಗುತ್ತೆ ಅಂತ. ಸೊ ಇದು ಬಂದು 3rd ಸ್ಟ್ಯಾಂಡರ್ಡ್ ಮಕ್ಕಳು ಸೊ ಲುಂಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ಇಂಡಿಪೆಂಡೆನ್ಸ್ ಡೇ ದಿನ ಈ ಡ್ಯಾನ್ಸ್ ಎಲ್ಲ ಯಾಕೆ ಅಂತಂದರೆ ಜಸ್ಟ್ ಫಾರ್ ಜೋಶ್ ಅಷ್ಟೇ. ಸೊ ಎಲ್ಲ ಫಸ್ಟು ಫೆಸ್ಟಿವಲ್, ನ್ಯಾಷನಲ್ ಫೆಸ್ಟಿವಲ್ ಸಾಂಗ್ಸ್ ಎಲ್ಲನೂ ಹಾಡಿದ್ದಾದಮೇಲೆ ಕೊನೆಯಲ್ಲಿ ಈ ಸಾಂಗನ್ನು ಹಾಡ್ತಾ ಇದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು ಈ 3rd ಸ್ಟ್ಯಾಂಡರ್ಡ್ ಮಕ್ಕಳು. ಸೊ ಇಷ್ಟಲ್ಲದೆ ನೆಕ್ಸ್ಟು ಎಲ್ಲ ಕ್ಲಾಸಿಂದನೂ ಕೂಡ ಈ ಸಲ ಪರ್ಫಾರ್ಮೆನ್ಸು ತುಂಬಾ ಜಾಸ್ತಿ ಮಾಡಿದ್ರು. ತುಂಬ ಚೆನ್ನಾಗಿ ಅವ್ರಿಗೆ ನೀಟಾಗಿ ಹೇಳ್ಕೊಟ್ಟಿದ್ರು ಎಲ್ಲನೂ ಟೀಚರ್ಸು. ಒಂದೊಂದು ಕ್ಲಾಸಿಂದ 2 ಡ್ಯಾನ್ಸು 3 ಡ್ಯಾನ್ಸಸ್ ಎಲ್ಲ ಕಲಿಸ್ಕೊಟ್ಟಿದ್ರು. ಸೊ ಇದು ಬಂದು 7th ಗರ್ಲ್ಸು. ಸೊ 7th ಸ್ಟ್ರೆಂತ್ ಜಾಸ್ತಿ ಇದೆ, ಎಲ್ಲ ಕ್ಲಾಸಲ್ಲೂ ಆಲ್ಮೋಸ್ಟ್ ಸ್ಟ್ರೆಂತ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಸೇರಬೇಕು ಅಂತ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗಾಗಿ ಇಲ್ಲಿ ಗ್ರೂಪ್ಸನ್ನು ಡಿವೈಡ್ ಮಾಡಿಕೊಂಡು ಟೀಚರ್ಸು ಅವ್ರವ್ರ ಕ್ಲಾಸ್ ಟೀಚರ್ಸು ಅವ್ರವ್ರಿಗೆ ಡ್ಯಾನ್ಸ್ಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಈ ಸಾಂಗು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಇದು ಹಿಂದೂ ಬಾನಿಗೆಲ್ಲ ಹಬ್ಬ ಸಾಂಗು. ಸೊ ಇದನ್ನೂ ಅಷ್ಟೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಎಲ್ಲ ಸಾಂಗ್ಸೂ ಅಷ್ಟೇ, ಫಿಲಿಮ್ ಸಾಂಗ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಕಾಪಿರೈಟ್ಸ್ ಆಗುತ್ತೆ ಅಲ್ವಾ, ಹಾಗಾಗಿ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಒಂದೊಂದು ಕ್ಲಾಸು ನನಗಂತೂ ಅವತ್ತು ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ನಮ್ಮ ಮಕ್ಕಳಿಗೆ ಅಂತ ನಾವು 3 days 4 ಡೇಸಲ್ಲಿ ಅಷ್ಟೇ ನಾವು ಇವ್ರಿಗೆ ಕಲಿಸ್ಕೊಟ್ಟಿದ್ದು. ಅದು ಲಾಸ್ಟಲ್ಲಿ 1 hour ಏನು ಸಿಗುತ್ತೆ ಅದು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ 3:30 ಆಫ್ಟರ್ ಇಷ್ಟು ಕಲಿಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ರು.
ಸೊ ಅವರು 5th ಸ್ಟ್ಯಾಂಡರ್ಡ್ ಮಕ್ಕಳು ಸಾಂಗನ್ನು ಹಾಡಿದ್ದು ತುಂಬ ಚೆನ್ನಾಗಿ ಹಾಡಿದರು. ಸೊ ಇದು ಹಿಂದಿ ಡ್ಯಾನ್ಸು, ನ್ಯಾಷನಲ್ ಸಂಬಂಧಿಸಿರುವಂಥ ಡ್ಯಾನ್ಸು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ರು ಅವರು ಕೂಡ. ಮತ್ತು ಇಲ್ಲಿ ಗರ್ಲ್ಸು ಬಾಯ್ಸು ಇಬ್ಬರು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಡ್ಯಾನ್ಸನ್ನು ಕಲಿಸ್ಕೊಟ್ಟಿದ್ರು. ಹಿಂದಿ ಟೀಚರೇ, ಸೊ ಅವ್ರಿಗೆ ಹಿಂದಿ ಡ್ಯಾನ್ಸ್ ಕಲಿಸ್ಕೊಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದರು ಎಲ್ಲರೂ. ಸೊ ಎಷ್ಟೊಂದು ಡ್ಯಾನ್ಸ್ ಎಲ್ಲ ಹಾಡಿದ್ದಾರೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಆಗಾಗ ವೀಡಿಯೋಸ್ ಒಂದೊಂದು ಡ್ಯಾನ್ಸ್ ಆದಮೇಲೆ ವಾಯ್ಸ್ ಓವರ್ನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಂದು 776 ಸಬ್ಸ್ಕ್ರೈಬರ್ಸ್ ಆಗಿದೆ. 1000 ಬೇಗ ಆಗಲಿ ಅಂತೇಳ್ಬಿಟ್ಟು ಸೊ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಡ್ಯಾನ್ಸ್ಗಳನ್ನು ನೋಡಿ. ಇವ್ರು ಬಂದು 4th ಸ್ಟ್ಯಾಂಡರ್ಡು ಚಿಲ್ಡ್ರನ್ಸು. ಹೇಗೆ ಆಡ್ತಿದ್ದಾರೆ ಅಂತ ನೋಡಿ ವಿತ್ ಮ್ಯೂಸಿಕ್ ಜೊತೆ. ಗರ್ಲ್ಸು ಈ ಸಾಂಗ್ಕಿಂತ ಮುಂಚೆ ಹಾಡಿದವರು 9th ಸ್ಟ್ಯಾಂಡರ್ಡ್ ಗರ್ಲ್ಸು. ಗಗನವೇ ಬಾಗಿ ಸಾಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ರು. ಸೊ ನಾನು ಇದನ್ನೆಲ್ಲ ನೋಡಲೇ ಇಲ್ಲ. ನಾನು ಫೋನ್ ಕೊಟ್ಬಿಟ್ಟು ನಾನು ವೀಡಿಯೋಸ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದೆ. ನಾನು 10th ಅವ್ರಿಗೆಲ್ಲ ಡ್ಯಾನ್ಸ್ಗೆ ರೆಡಿ ಮಾಡ್ತಾಯಿದ್ದೆ, ಮೇಕ್ ಓವರ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನಾನು ಯಾವೂ ಕೂಡ ನೋಡಲಿಲ್ಲ. ಇಷ್ಟೊಂದು ಚೆನ್ನಾಗಿ ಹಾಡಿದ್ರ ಅಂತ ಅನಿಸ್ತು ವೀಡಿಯೋಸ್ ಎಲ್ಲ ನೋಡಿದ ತಕ್ಷಣ ನನಗೆ. ಸೊ ಇದು ಒಂದು ಮೆಮೊರಿ ಇರಲಿ, ಸ್ಟೂಡೆಂಟ್ಸ್ಗೂ ಒಂದು ಮೆಮೊರಿ ಇರುತ್ತೆ, ನನಗೂ ಕೂಡ ಒಂದು ಮೆಮೊರಿ ಇರುತ್ತೆ. ನಮ್ಮ ಚಿಲ್ಡ್ರನ್ಸ್ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಅಂತ ಯಾವಾಗಾದರೂ ನೋಡ್ಕೊಬೋದು ಅಂತ ನಾನು ವೀಡಿಯೋಸ್ ಮಾಡಿದೆ. ಇವರು ಬಂದು 6th ಸ್ಟ್ಯಾಂಡರ್ಡ್ ಅವರು. ನೋಡಿ ಹೇಗೆಲ್ಲ ರೆಡಿ ಆಗಿದ್ದಾರೆ, ಎಷ್ಟೊಂದು ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಸೊ ಹಾಗೆ ನೋಡಿ ಇವ್ರು ಬಂದು 9th ಗರ್ಲ್ಸು. ಎಷ್ಟೊಂದು ಜೋಶ್ಫುಲ್ಲಾಗಿ ಆಡ್ತಾಯಿದ್ರು ಅಂತಂದರೆ, ಎಷ್ಟೊಂದು ಚೆನ್ನಾಗಿ ಆಡ್ತಾಯಿದ್ರು ಅಂದರೆ ಅವ್ರಿಗಂತೂ ಸಖತ್ ಇಂಟ್ರೆಸ್ಟ್. ಓದೋದ್ರಲ್ಲೂ ಅಷ್ಟೇ, ಸೊ ಎಲ್ಲದರಲ್ಲೂ ಅಷ್ಟೇ ಇಷ್ಟೊಂದು ಆಕ್ಟಿವ್ ಆಗಿರ್ತಾರೆ ನಮ್ಮ ಸ್ಟೂಡೆಂಟ್ಸು. ಸೊ ವಿತಿನ್ 3 ಡೇಸೆಲ್ಲ ಎಷ್ಟೊಂದು ಚೆನ್ನಾಗಿ ಕಲ್ತಿದ್ದಾರೆ ನೋಡಿ. ಇದು ಮಿಕ್ಸ್ಡ್ ಸಾಂಗು, ಎಲ್ಲ ಸಾಂಗ್ಸ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಹಾಡಿದ್ರು. ಸೊ ಕೊನೆವರೆಗೂ ನೋಡಿ.
ಸಾಂಗ್ ಅಂತಲೇ ಹೇಳ್ಬೋದು. ಇಂಡಿಪೆಂಡೆನ್ಸ್ ಡೇಲಿ ಇದನ್ನು 2 ಟೈಮ್ಸ್ ಆಡಿಸಿದ್ರು. ಯಾಕೆ ಅಂದರೆ ಶಿವತಾಂಡವ ಸಾಂಗ್ ಇದು, ಹರಹರ ಶಂಕರ ಸಾಂಗು. ಎಷ್ಟೊಂದು ಚೆನ್ನಾಗಿ ಆಡಿದ್ರು ಅಂತಂದರೆ ಇಲ್ಲಿ ಮೈಯೆಲ್ಲ ರೋಮಾಂಚನ ಆಗಿಬಿಡುತ್ತೆ ಈ ಸಾಂಗ್ ಕೇಳಿದ ತಕ್ಷಣ. ಸೊ ಎಲ್ಲರಿಗೂ ಅಷ್ಟೇ, ಪೇರೆಂಟ್ಸ್ ಎಲ್ಲ ಬಂದಿದ್ದರು, ಸ್ಟೂಡೆಂಟ್ಸು, ಪೇರೆಂಟ್ಸು, ಟೀಚರ್ಸ್ಗೆ ಎಲ್ಲರಿಗೂ ಇಷ್ಟ ಆಗಿಬಿಟ್ಟು ಅಗೈನ್ ಮತ್ತೆ ಈ ಸಾಂಗ್ನ ಇನ್ನೊಂದ್ಸಲಿ ಹಾಡಿಸಿದ್ರು. ಸೊ ಎಷ್ಟು ಚೆನ್ನಾಗಿ ಆಡಿದ್ರು ಅಂತಂದರೆ ಅಷ್ಟು ಚೆನ್ನಾಗಿ ಆಡಿಸಿದ್ರು. ಪಾಪ ತುಂಬಾ ಎಫರ್ಟ್ ಹಾಕಿದ್ರು ಈ ಡ್ಯಾನ್ಸ್ನ. ಸೊ ನಮ್ಮ ಸ್ಕೂಲು ಮೇಡಮ್ಮು ಕಲಿಸಿದ್ದು ಅವ್ರಿಗೆ, ಸೊ ಪಿ ಟಿ ಮೇಡಮ್ ಅಂತ. ಸೊ ಅವರು ಎಷ್ಟು ಚೆನ್ನಾಗಿ ಕಲಿಸಿದ್ರು ಅಂದರೆ ತುಂಬ ಚೆನ್ನಾಗಿ ಕಲಿಸಿದ್ರು ಕೂಡ, ತುಂಬ ಚೆನ್ನಾಗಿ ಆಡಿದ್ರು. ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಈ ಇಂಡಿಪೆಂಡೆನ್ಸ್ ಡೇ ದಿನ. ಅಷ್ಟೊಂದು ಚೆನ್ನಾಗಿತ್ತು ಇದು. ಸೊ ಇದು ವಿತ್ ಸಾಂಗ್, ಅವ್ರು ಆಡ್ತಾ ಇರೋ ಸಾಂಗ್ನ ಕೇಳ್ಕೊಂಡು ನೋಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಸಾಂಗ್ ಎಲ್ಲ ಹಾಕೋಂಗಿಲ್ವಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನೆಕ್ಸ್ಟ್ ಇನ್ನು ಯಾರು ಬರ್ತಾರೆ, ಯಾವ ಕ್ಲಾಸ್ ಬರ್ತಾರೆ ಅಂತ ನೋಡಿ. ಸೊ ನಾನು ಇಲ್ಲಿ ಕ್ಲಾಸಸ್ಸು ಕೂಡ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಯಾವ್ಯಾವ ಕ್ಲಾಸವರು ಏನು ಅಂತ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸ್ಟ್ಯಾಂಡರ್ಡ್ ಗರ್ಲ್ಸು. ಸೊ ಆಗಲೇ ಒಂದು ಸಾಂಗ್ ಆಡಿದ್ರು. ಸೊ ಇವರು ಕೋಲಾಟ ಸಾಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು. ಇವರಲ್ಲಿ ಒಬ್ಬರು ಮಿಸ್ ಆಗಿದ್ರು, ಸೊ ಇಲ್ಲ ಅಂತ ಬಂದಿರಲಿಲ್ಲ. ಸೊ ಆಗ 1 ಅವರ್ನ ಇವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಸೊ ಆ ಹುಡುಗಿನ ಸೇರಿಸ್ಕೊಂಡು ಆಡಿದ್ರು. 6 ಮೆಂಬರ್ಸ್ ಹಾಡಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ರು. ಇವರು ಕೂಡ ತುಂಬ ಪರ್ಫೆಕ್ಟಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಗ್ರೀನ್ ಸ್ಯಾರೀಸ್ನೇ ಸೆಲೆಕ್ಟ್ ಮಾಡಿಕೊಂಡು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗೂ ಆಗಿದ್ರು. ಕೋಲಾಟಗೆ ಹೆಂಗೆ ಆಗಬೇಕೋ ಅದೇ ಥರ ರೆಡಿಯಾಗಿ ತುಂಬ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ರು. ಸೊ ಮತ್ತು ಇನ್ನೂ ತುಂಬ ಡ್ಯಾನ್ಸಸ್ ಇದೆ, ಅಷ್ಟಿಷ್ಟು ಆಡಿಲ್ಲ, ತುಂಬ ಜಾಸ್ತಿನೇ ಹಾಡಿದ್ರು. ಸೊ ಇವರು ಆಗಲೇ ಶಿವತಾಂಡವ ಸಾಂಗ್ ಆಡಿದ್ರಲ್ವ, ಡ್ಯಾನ್ಸ್ ಮಾಡಿದ್ರಲ್ವ, ಸೊ ಅದೇ ಗ್ರೂಪೇ ಇವರು. ಇನ್ನೊಂದು ಡ್ಯಾನ್ಸ್ನ ಕೂಡ ಹಾಡ್ತಾ ಇದ್ದಾರೆ. ಇದು ಹಿಂದಿ ಡ್ಯಾನ್ಸು, ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಇನ್ನು ಯಾವ್ಯಾವ ಸಾಂಗ್ಸ್ ಬರುತ್ತೆ ಅಂತ ನೋಡಿ ವಿತ್ ಮ್ಯೂಸಿಕ್ ಜೊತೆ.
ಸಾಂಗು. ಇವರು 8th ಸ್ಟ್ಯಾಂಡರ್ಡ್ ಗರ್ಲ್ಸು. ನನಗೆ ಇವ್ರು ಗುರ್ತೇ ಸಿಕ್ಕಲಿಲ್ಲ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ರು, ಎಷ್ಟೊಂದು ಚೆನ್ನಾಗಿರುವಂಥ ಡ್ರೆಸ್ ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಯಾರು ಕೂಡ ಟೀಚರ್ಸ್ ಸೆಲೆಕ್ಟ್ ಮಾಡಿ ತಂದುಕೊಟ್ಟಿದ್ದೆ ಅಲ್ಲ, ಅವರೇ ಈ ಥರ ಡ್ರೆಸ್ ಮಾಡ್ಕೊಳ್ಳೋಣ ಅಂತ ಅವರೇ ಸೆಲೆಕ್ಟ್ ಮಾಡಿಕೊಂಡು ಇದು ಹಾಕ್ಕೊಂಡಿದ್ದು. ಎಲ್ಲ ಮಿಕ್ಸ್ಡ್ ಸಾಂಗ್. ಇವರು 7 ಮಿನಿಟ್ಸ್ ಏನೋ ಡ್ಯಾನ್ಸ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಮಾಡಿದ್ರು ಇವರು. ಲಾಸ್ಟಲ್ಲಿ 10th ಗರ್ಲ್ಸು ಹಾಡಿರೋದನ್ನು ಹಾಕ್ತೀನಿ. ಆಮೇಲೆ ಎಷ್ಟೊಂದು ಭಾಷಣಗಳು ಮತ್ತು ಸಾಂಗ್ಸ್ ಹಾಡಿರೋದು ಎಲ್ಲನೂ ಇತ್ತು. ಸೊ ಈಗಲೇ ವಿಡಿಯೋ ಲೆಂತ್ ಆಗಿಬಿಟ್ಟಿದೆ ಅಂತ ನಾನು ಸ್ವಲ್ಪ ತುಂಬ ಸ್ಪೀಡಾಗೆ ಇಟ್ಟಿದ್ದೀನಿ ಈ ಡ್ಯಾನ್ಸ್ಗಳನ್ನೆಲ್ಲ. ಸೊ ನೋಡಿ ಹೇಗಾಯಿತು ಅಂತ. ಎಷ್ಟೊಂದು ಚೆನ್ನಾಗಿ ಆಡಿದ್ರು ಅಂತಲ್ವ. ಸೊ ಎಷ್ಟು ಹೇಗೆ ಮಾಡಿದ್ರು ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸು. ನಿಮಗೆಲ್ಲ ಇಷ್ಟ ಆಯಿತಾ? ಇಲ್ಲ ಯಾರಾದರೂ ನೋಡಿ ಅಂದರೆ ಈ ಥರ ಎಲ್ಲ ಎಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ ಡ್ಯಾನ್ಸು ಅಂತ ಹೇಗೆ ಮಾಡಿದ್ರು, ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತಾ ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ, ಲೈಕ್ ಮಾಡಿ. ಸೊ ಇವರು 7 ಮಿನಿಟ್ಸ್ ಅಂತ ಹೇಳಿದ್ನಲ್ವ, ನಾನು 7 ಮಿನಿಟ್ಸೂ ಕೂಡ ನಾನು ಇಲ್ಲಿ ಹಾಕಿಲ್ಲ. ನಾನು 4 ಮಿನಿಟ್ಸ್ ಸಮಥಿಂಗ್ ಅಷ್ಟೇ ಇವ್ರದ್ದು ಇಲ್ಲಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ಹಾಡ್ತಾಯಿದ್ರು, ಅದಕ್ಕೆ ಇವ್ರು ಸ್ವಲ್ಪ ಲೆಂತಿಯಾಗಿ ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬರ್ತಾರೆ ಲಾಸ್ಟ್ ಡ್ಯಾನ್ಸ್, ಇದು ಫೈನಲ್ ಡ್ಯಾನ್ಸು. ಸೊ ಅವ್ರು ಬಂದು 10th ಗರ್ಲ್ಸು. ಸೊ ಅವರು ಹಾಡೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ ಇಲ್ಲಿ ಇವರು 10th ಗರ್ಲ್ಸು. ಇವ್ರು ನೀಟಾಗಿ ಲೆಹೆಂಗಾಸ್ ಹಾಕ್ಕೊಂಡು, ಸೊ ಇವ್ರಿಗೆಲ್ಲ ಮೇಕ್ ಓವರ್ ಮಾಡಿದ್ದು ನಾನೇ, ಹೇರ್ ಸ್ಟೈಲು ಎಲ್ಲನೂ. ಸೊ ಅದನ್ನು ಡೀಟೇಲಾಗಿ ತೋರಿಸ್ಬೋದಾಗಿತ್ತು, ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ. ಅದಕ್ಕೆ ನಾನೇನು ಅವರು ಮೇಕ್ ಓವರ್ ಮಾಡಿದ ವೀಡಿಯೋಸ್ ಏನೂ ಕೂಡ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಕೂಡ ಹೇರ್ ಸ್ಟೈಲ್ ಎಲ್ಲ ಮಾಡಿ ಎಲ್ಲ ಲೆಹೆಂಗಾಸ್ ಹಾಕ್ಕೊಂಡಿದ್ರು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ಕಾಣಿಸ್ತಾಯಿದ್ರು, ತುಂಬ ಚೆನ್ನಾಗಿ ಡ್ಯಾನ್ಸು ಕೂಡ ಹಾಡಿದ್ರು. ಸೊ ಮಕ್ಕಳು ಯೂನಿಫಾರ್ಮಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಮಗೆ. ಸೊ ಅವರೇನಾದರೂ ಈ ಥರ ತುಂಬ ಚೆನ್ನಾಗಿ ರೆಡಿ ಆದಾಗ, ಇವಾಗ ಈ ಟೈಮಲ್ಲಂತೂ ಮಕ್ಕಳನ್ನ ನೋಡೋಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಇವರೆಲ್ಲನೂ ಕೂಡ 10th ಗರ್ಲ್ಸ್ ಇವರು ಅನ್ನೋ ರೇಂಜ್ಗೆ ಫೀಲ್ ಆಯಿತು. ನಾಟ್ ಓನ್ಲಿ 10th ಗರ್ಲ್ಸ್, ಎಲ್ಲ ಕ್ಲಾಸಸ್ದೂ ಅಷ್ಟೇ ಇವರೇನಾ ಅನ್ನೋವಂಥ ಥರ ಗುರ್ತಿಡಿಯೋಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿ ಇದ್ದರು. ಸೊ ಟೀಚಿಂಗ್ ಫೀಲ್ಡ್ ಅಂದ್ರೇ ಒಂಥರ ಎಂಜಾಯ್ಮೆಂಟ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ಎಲ್ಲದರಲ್ಲೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ
ಡೇನ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಕೂಡ ಅಷ್ಟೇ, ಟೀಚರ್ಸು ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ನು, ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ನು, ಸೊ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಈ ಥರ ಡ್ಯಾನ್ಸಸ್ ಎಲ್ಲ ಬರಬೇಕಂದ್ರೆ ಎಲ್ಲರ ಸಹಕಾರನೂ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ ಫ್ರೆಂಡ್ಸ್, ಇಷ್ಟು ಇಂಡಿಪೆಂಡೆನ್ಸ್ ಡೇ ವಿಡಿಯೋ. ಸೊ ಯಾರಿಗಾದರೂ ಇಷ್ಟ ಆಯಿತಾ ವಿಡಿಯೋ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಸ್ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.